ಇದೀಗ ಟ್ವೀಟ್ ಮೂಲಕವೇ ಸಂದೇಶವನ್ನ ಕೊಟ್ಟರು. ಹಾಗಿದ್ರೆ ಡಿಸಿಎಂ ಡಿಕೆಶಿ ಅಂತ, ಯಾಕಂದ್ರೆ ಬೇಡುವಾಗ ಭಿಕ್ಷುಕನಾಗುವಂತಹ ಮುಖಾಂತರ, ಕೊಡುವಾಗ ದಾನಿಯಾಗುವ ಮುಖಾಂತರ, ಬೇಡಿ ಕುಗ್ಗಬೇಡ ಕೊಟ್ಟು ಕೊರಗಬೇಡ ಅಂತ ಮಾತಿದೆ. ಈಗ ಆ ಮಾತಿನ ಅನ್ವಯದಡಿ ಅಜ್ಜಯ್ಯನ ಶಕ್ತಿಯಿಂದ ಬೆಳೆದುಕೊಂಡು ಬಂದಿದ್ದೇವೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈಗ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಈ ಒಂದು ಕುರ್ಚಿ ಕದನ, ಟಾಪ್ ಫೈಟ್. ಇದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಹೈಕಮಾಂಡ್ ಮನವೊಲಿಸಿ ಕುರ್ಚಿಯನ್ನ ತೆಗೆದುಕೊಳ್ತೇನೆ, ಸಿಎಂ ಪಟ್ಟವನ್ನ ನಾನು ಏರ್ತೇನೆ ಅಂತ ಒಂದು ಕಡೆ ಡಿಕೆಶಿಗೆ ಬಲವಾದ ನಂಬಿಕೆಗಳಿದೆ. ಹಾಗೆ ಸಿಎಂ ಸ್ಥಾನವನ್ನ ಪೂರ್ಣಾವಧಿ ನಾನೇ ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತ ಸಿಎಂ ಆಪ್ತ ಬಣದವ್ರಿಗೂ ಕೂಡ ಅದೇ ರೀತಿಯಾಗಿ ಆಸೆ ಇದೆ. ಇದರ ಕುರ್ಚಿ ಕದನದ ಬಿಸಿ ಇರುವಾಗಲೇ ಒಂದ್ ಕಡೆ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 1000 ದಿನಗಳು ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ 1000 ದಿನಗಳು ಸಂಪೂರ್ಣಗೊಂಡಿದೆ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇದೆಲ್ಲದರ ನಡುವೆ, ಕುರ್ಚಿ ಕದನದ ನಡುವೆ, ಈ ಒಂದು ಬಿಗಿ ಇರುವಂತ ಸಂದರ್ಭದಲ್ಲಿ ಸಮಾವೇಶ, ಇದರ ನಡುವೆ ಈಗ ಟ್ವಿಟ್ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಡಿಕೆಶಿ. ಗಮನಿಸ್ತಾ ಇದ್ದೀರಾ, ನಾನು ಡಿಸಿಎಂ ಡಿಕೆಶಿ ಆಗಿ ಇಲ್ಲ, ನಾನು ಬೇಡುವ ಭಿಕ್ಷುಕನಾಗಿ, ಕೊಡುವಾಗ ದಾನಿಯಾಗುವಾಗ, ಬೇಡಿದ ಕೈಗಳು ಕುಗ್ಗಬಾರ್ದು, ಕೊಟ್ಟಾಗ ಅದನ್ನ ಕೊರಗಬಾರ್ದು ಅಂತ ಮಾತಿದೆ. ಹಾಗೆ ಅಜ್ಜಯ್ಯನ ಶಕ್ತಿಯಿಂದ ಬೆಳೆದುಕೊಂಡಂತಹ ಈ ಒಂದು ರೂಪ ನಾನು ಅನ್ನೋದನ್ನ, ಅಂದ್ರೆ ಅಜ್ಜಯ್ಯನ ಸ್ವರೂಪದಲ್ಲೇ ನಾನು ಬೆಳೆದಿರೋದು, ಅಜ್ಜಯ್ಯನ ನನ್ನ ಬೆಳೆಸಿರೋದು ಅಂತ ಈಗ ಹೈಲೈಟ್ ಅನ್ನ ಮಾಡ್ತಾ ಇದ್ದಾರೆ. ಅಜ್ಜಯ್ಯ ಶಕ್ತಿಯಿಂದ ನಾನು ಬೆಳೆದುಕೊಂಡು ಬಂದಿರೋದು, ನಾನು ಡಿಸಿಎಂ ಡಿಕೆಶಿ ಅಲ್ಲ ಅನ್ನೋದನ್ನ ಟ್ವಿಟ್ ಮುಖಾಂತರ ಹೇಳ್ತಾ ಇದ್ದಾರೆ.